ನೋಡಿ, ಆನೇಕಲ್ನಲ್ಲಿ ನಡು ರೋಡ್ನಲ್ಲೇ ಮಾರಾಮಾರಿ ಆಗಿದೆ, ಅದು ಕೂಡ ಪೊಲೀಸರ ಮುಂದೆಯೇ. ಯಾವ ವಿಚಾರಕ್ಕೆ? ರಸ್ತೆಯ ವಿಚಾರಕ್ಕೆ. ಪೊಲೀಸರ ಎದುರಲ್ಲೆಯೇ ಮಾರಾಮಾರಿ ಆಗಿದೆ ನೋಡಿ ಆನೇಕಲ್ನಲ್ಲಿ. ರಸ್ತೆಯ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಆಗಿರೋ ಮಾರಾಮಾರಿ ಇದು. ಎಲ್ಲಿ ಅಂತಂದ್ರೆ ಹೊಸಕೋಟೆ ತಾಲೂಕಿನ ಶಿವನಾಪುರ ಗ್ರಾಮದಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರುತ್ತೆ. ಸೊ ನಮ್ಮ ಜಮೀನಲ್ಲಿ ರಸ್ತೆ ಮಾಡಬೇಡಿ ಅಂತ ತಗಾದೆ ತೆಗೆಯೋದು. ರಸ್ತೆ ನಿರ್ಮಾಣ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆ ಜಾಗದ ಅಂದ್ರೆ ತಾಯಿ ಮಗ ಇಬ್ರು ಅದನ್ನ ನಿಲ್ಸಕ್ಕೆ ಹೋಗಿರ್ತಾರೆ. ಆಗ ಮತ್ತೊಂದು ಗುಂಪು ಆ ತಾಯಿ ಮಗನ ತಡೆದು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗುತ್ತೆ. ಈ ಸಂಬಂಧ ನಡು ರಸ್ತೆಯಲ್ಲೇ ಬಡದಾಡ್ಕೊಳ್ಳುತ್ತೆ ಎರಡೂ ಗುಂಪುಗಳು. ಇದಕ್ಕೆ ತಡೆಯಾಜ್ಞೆ ಇದೆ, ಹಂಗಿದ್ರೂ ಕೂಡ ರಸ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇವರು ಅನ್ನೋ ಆರೋಪ ತಾಯಿ ಮಗಂದು. ಪೊಲೀಸರು ಇರ್ತಾರ ಅಲ್ಲಿ, ಪೊಲೀಸರಿದ್ರೂ ಕೂಡ ಅವರ ಎದುರುಗಡೆಯೇ ಮಾರಾಮಾರಿ ಆಗಿರೋದು ನೋಡಿ. ಪೊಲೀಸರು ಅಲ್ಲೇ ನಿಂತಿದ್ದಾರಲ್ವಾ, ಈ ಕಡೆ ನೋಡಿ ಹೊಡೆದಾಡ್ಕೋತಾ ಇದ್ದಾರೆ ಎರಡು ಗುಂಪು. ಮಹಿಳೆ ಆದ್ರೇನು ಯಾರಾದ್ರೇನು ಅಂತ ನೋಡಿ ಹೊಡೆದಾಡ್ಕೋತಾ ಇರೋದು. ಇಲ್ಲ ಬಿಡೋಣ, ನನ್ಗೆ ಗೊತ್ತು ಯಾವ ಮಟ್ಟಕ್ಕೆ ಇಲ್ಲ ಅಣ್ಣ, ಅದು ಯಾವ ಮಟ್ಟಕ್ಕೆ ಹೋಗ್ಬೇಕು. ಗಾಡಿ ಸಮೇತ ಸೀಸ್ ಮಾಡಿಸ್ತೀನಿ. ಇಲ್ಲ, ನನ್ನ ಗಾಡಿ ಸಮೇತ ಸೀಸ್ ಮಾಡಿಸ್ತೀನಿ. ಮಾಡಲಿ ಅನಿಲ್ ಕುಮಾರ್ ಅಂತ, ಶಿವನಾಪುರ ಗ್ರಾಮ, ನಮ್ಗುಡಿ ಹೋಗಿ ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್. ಬಂದು ಇದು ನಮ್ಮ ಸ್ವಂತ ಜಮೀನು. ನಮ್ಮ ಸ್ವಂತ ಜಮೀನಿನಲ್ಲಿ ಬೇರೆಯವರು ಮೇಲ್ಜಾತಿಯವರು ಅಕ್ರಮವಾಗಿ ಸಿಸಿ ರಸ್ತೆ ಮಾಡೋದಕ್ಕೆ ಬಂದಿಲ್ಲ. ಅವರು ದಯವಿಟ್ಟು ದಾರಿ ಬೇಕಾಗಿರೋದ್ರಿಂದ ಅಕ್ರಮವಾಗಿ ದಾರಿ ಮಾಡೋರು ಬಂದಿದ್ರು. ಬೆಳಿಗ್ಗೆ 4:15 ಬಂದಿರ್ತಾರೆ. ನಾವು ಮನೆಯಲ್ಲಿ ಯಾರು ಇರೋಲ್ಲ. ನಮ್ಮ ತಂದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಈಗ ಈ ಎರಡೂ ಗುಂಪಿನವರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕಂದ್ರೆ ತಡೆಯಾಜ್ಞೆ ಇದೆ ಅಂತ ಅಂದ್ಮೇಲೆ ಎಲ್ಲಿ ರೋಡ್ ಮಾಡೋದಕ್ಕೆ ಯಾಕೆ ಬಂದ್ರು, ಏನ್ ಇಶ್ಯೂ, ಇಬ್ಬರು ಏನ್ ಹೇಳ್ತಾರೆ ಅಂತ? ಎಸ್ ಶರತ್, ಈ ಒಂದು ಘಟನೆ ನಡೆದಿರುವಂತದ್ದು ಹೊಸಕೋಟೆ ತಾಲೂಕಿನ ಶಿವನಾಪುರ ಗ್ರಾಮದ ಬಳಿಯಲ್ಲಿ. ಶಿವನಾಪುರ ಗ್ರಾಮದ ವಾಸಿ ಜಯಮ್ಮ ಹಾಗೂ ಅನಿಲ್ ಎಂಬುವರಿಗೆ ಸೇರಿದ ಒಂದು ಜಮೀನ್ ಇರುತ್ತೆ. ಆ ಒಂದು ಜಮೀನಿನ ಮುಂಭಾಗದಲ್ಲಿ ಒಂದು ಲೇಔಟ್ ಅನ್ನ ಮಾಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗುತ್ತದೆ. ಆ ಒಂದು ಲೇಔಟ್ಗೆ ರಸ್ತೆ ಬೇಕಾಗಿರೋದ್ರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಆ ಸದಸ್ಯನ ಒಂದು ಕುಮ್ಮಕ್ಕಿನಲ್ಲಿ ಇವರ ಒಂದು ಸ್ಥಳದಲ್ಲಿ ರಸ್ತೆಯನ್ನ ಮಾಡಕ್ಕೆ ಮುಂದಾಗ್ತಾರೆ. ಈ ವಿಚಾರ ಅದು ಕೂಡ ಬೆಳಗ್ಗೆ 4 ಗಂಟೆ ಸಮಯದಲ್ಲಿ ಯಾರು ಇಲ್ಲದ ವೇಳೆಯಲ್ಲಿ ಮಾಡಕ್ಕೆ ಬಂದಾಗ ಅನಿಲ್ ಹಾಗೂ ಅವರ ತಾಯಿ ಬೇರೆ ಕಡೆ ಇರ್ತಾರೆ. ಅವರು ಸ್ಥಳಕ್ಕೆ ಬಂದು ಅಲ್ಲಿ ಒಂದು ನಡೀತಿರುವಂತಹ ರಸ್ತೆಯ ಕೆಲಸವನ್ನ ಅಲ್ಲಿ ನಿಲ್ಲಿಸ್ತಾರೆ. ಅದಾದ ನಂತರ ಪೊಲೀಸರನ್ನ ಕೂಡ ಅಲ್ಲಿ ಸ್ಥಳಕ್ಕೆ ಕರೆಸ್ಕೊಂತಾರೆ. ಆದ್ರೂ ಕೂಡ ಆ ಪೊಲೀಸರ ಸಮ್ಮುಖದಲ್ಲೇ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಅವರ ಮೇಲೆ ಜಾತಿ ನಿಂದನೆಯನ್ನ ಮಾಡಿ, ಜೊತೆಗೆ ಅವ್ರನ್ನ ಹಿಡ್ಕೊಂಡು ಹೊಡೆದು ಗಲಾಟೆಯನ್ನ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರೋದು. ಇದಕ್ಕೆಲ್ಲ ಮೂಲ ಕಾರಣ ಅಲ್ಲಿ ಹಿಂದೆ ಇರುವಂತಹ ಒಂದು ಲೇಔಟ್ ಅಂತಾನೆ ಒಂದು ಮಾಹಿತಿ ಲಭ್ಯವಾಗಿದೆ ಶರತ್. ಸದ್ಯಕ್ಕೆ ನಂದಗುಡಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನು ಕೂಡ ಕೈಗೊಳ್ತಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.